ಫ್ರೆಂಡ್ಸ್, ಇವತ್ತು ನಮ್ಮ ಮಗ ಹಾಸ್ಟೆಲಿಂದ ಬಂದ. ಇವತ್ತಿನ ಮಿನಿಲಿ ಹೋಗಿದ್ದು. ಹಾಸ್ಟೆಲಿಂದ ಲಗೇಜ್ ಎಲ್ಲ ತೊಗೊಂಡಿಟ್ಬಿಟ್ಟು ಅವ್ರಪ್ಪ ಕರ್ಕೊಂಬಂದರು. ನನ್ನ ಮಗ ಮತ್ತು ಚಿಕ್ಕ ಮಗ ಇಬ್ಬರೂ ಮಾತಾಡ್ತಾಯಿದ್ದಾರೆ. ಅವ್ನು ಹೋಗಿ 1 ಮಂತ್ ಆಗಿತ್ತು. ಇವತ್ತು ಬಂದ ಹಾಸ್ಟೆಲಿಂದ. ಸೊ ಕಟಿಂಗ್ ಎಲ್ಲ ಮಾಡಿಸ್ಬೇಕಿತ್ತು. ಅವನಿಗೆ ಕಟಿಂಗ್ ಕರ್ಕೋಗ್ಬೇಕಿತ್ತು. ಅವನು ಸ್ವಲ್ಪ ಹೊತ್ತಿದೆ ತಾನೇ ಬಂದ ಅಂತ ಮಾತಾಡ್ತಾ ಕೂತಿದ್ದ. ಅವ್ನ ಲಗೇಜ್ ಎಲ್ಲ ತೊಗೊಂಡು ಈಚೆ ಕಡೆ ಹಾಕ್ತಾಯಿದ್ದೀನಿ, ಬಟ್ಟೆಗಳೆಲ್ಲ ವಾಶ್ ಮಾಡೋಕ್ಕೆ. ಹಾಸ್ಟೆಲ್ ಬಿಟ್ಟು ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಅವ್ರನ್ನ ನೋಡಿ ಕಲಿಬೇಕು. ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೋತಾರೆ. ಅವನೊಂದು ಬಟ್ಟೆ ವಾಶ್ ಅವನೇ ಮಾಡ್ಕೋತಾನೆ. ಯಾವಾಗ ಬರ್ತಾನೆ ಆವಾಗ ಬಂದಾಗ ಮಾತ್ರ ನಾನು ಬಟ್ಟೆ ವಾಶ್ ಮಾಡಿಕೊಡ್ತೀನಿ. ಮಿಕ್ದಾಗೆಲ್ಲ ಅವನ ಬಟ್ಟೆ ಎಲ್ಲ ಅವನೇ ವಾಶ್ ಮಾಡಿ ಇಟ್ಕೊಂಡಿರ್ತಾನೆ. ಏನು ತೊಗೊಂಡು ಕೊಟ್ಟು ಕಳಿಸಲ್ಲ ಬಟ್ಟೆಗಳನ್ನೆಲ್ಲ. ಆಮೇಲೆ ನೆಕ್ಸ್ಟ್ ಅವರಪ್ಪನ ಜೊತೆ ಕಟಿಂಗ್ ಹೋಗಿದ್ದ. ಕಟಿಂಗ್ ಮುಗಿಸ್ಕೊಂಡು ಬಂದ. ನಾನು ಹಾಸ್ಟೆಲಿಂದ ಬಂದಾಗ ಅಲ್ಲಿ ಬಿಸಿ ನೀರು ವ್ಯವಸ್ಥೆ ಇರೋಲ್ಲ. ಹಂಗಾಗಿ ನಾನು ಹಾಸ್ಟೆಲಿಂದ ಬಂದಾಗ ಚೆನ್ನಾಗಿ ಸ್ನಾನ ಮಾಡಿಸ್ತೀನಿ ಬಿಸಿ ನೀರಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಹಾಸ್ಟೆಲಿರೋ ಮಕ್ಳು ಕಷ್ಟ ಹಾಸ್ಟೆಲಲ್ಲಿರೋ ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ. ಜೊತೆಗೆ ಏನು ಅಂದರೆ ಅವ್ರ ಪೇರೆಂಟ್ಸ್ಗೂ ಅದ್ರ ನೋವೇನು ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿಸ್ದೆ. ತುಂಬ ತಣ್ಣೀರು, ಅಲ್ಲಿ ಬಿಸಿ ನೀರು ವ್ಯವಸ್ಥೆ ಇರೋಲ್ಲ, ತಣ್ಣೀರಲ್ಲೇ ಮಾಡ್ಕೋಬೇಕು. ವಾರಕ್ಕೆ 1 ಟೈಮ್ ಮಾಡ್ಕೋತವೆ ಮಕ್ಕಳು ಹಾಸ್ಟೆಲಲ್ಲಿ. ಹಂಗಾಗಿ ಮನೆಗೆ ಬಂದಾಗ ನಾವೇ ಸ್ನಾನ ಮಾಡಿಸ್ಬೇಕು. ಯಾಕಂದರೆ ಹಾಸ್ಟೆಲಿದ್ದ ಮಕ್ಕಳಿಗೆ ತುಂಬ ಕಷ್ಟ ಇರುತ್ತೆ. ಎಷ್ಟೋ ಜನ ಅಂತಾರೆ ಹಾಸ್ಟೆಲಲ್ಲಿ ಖುಷಿಯಾಗಿರ್ಬೋದು ಅಂತ. ಎಲ್ಲ ಮಕ್ಕಳು ಇರೋಕ್ಕಾಗಲ್ಲ. ನನ್ನ ಕೆಲಸ ಮುಗೀತು. ಅಷ್ಟರಲ್ಲಿ ತೋಟದ ಸ್ವಲ್ಪ ಕೆಲಸ ಇತ್ತು, ತೋಟಕ್ಕೆ ಹೋಗಿದ್ದೆ. ಇವತ್ತಿನ ಮಿನಿ ವ್ಲಾಗು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನಾನು ನಮ್ಮ ಮನೆಯವ್ರ ತೋಟಕ್ಕೆ ಬಂದಿದ್ವಿ. ತೋಟದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ.